ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿದು ಸಾರು ಕಂಡಬಿಡ್ತೀನಿ ಆತ ಇವತ್ತಿಂದ. ನನ್ನ ಗಂಡ ಹಾಟ್ಯಾಗ ಹೇಳಿ ಹೇಳಿ ಸಾಕಾಗಿ ಹೋತು. ತರೋವಲ್ಲ, ನನಗ ನಾಚಿಗೆ ಬಂದು ಹೊತ್ತು ಹೋಗತ್ತಾಗ. ಸುಮ್ಮನೆ ಹಿಂಗೆ ಮಾಡ್ತೀನಿ, ಮೆಲ್ಲಕ್ಕೆ ತೊಗೊಂಡು ಹೋಗ್ಬಿಡ್ಲೇನು. ಈ ಪಿ ಪಂಕಜ ಇಲ್ಲಾಕೆ ನಿಂತಾಳ? ಯಾರಿಲ್ಲಲ್ಲ. ಪಂಕಜಕ್ಕ, ಅಯ್ಯೋ ಈಕೆ ಹೆಣ ಎತ್ಲಿ ಬಂದ ಬಿಟ್ಲಲ್ಲ ಯಪ್ಪ. ಯಾವಕ್ಕೆ ಏನು ಅಯ್ಯ ಮಾಡ್ಲೆ. ಇಲ್ಲೇ ಬಿತ್ತ, ಇಲ್ಲೇ ಬಿತ್ತ. ಪಂಕಜಕ್ಕ, ಏನ್ ಮಾಡತ್ತಿದ್ದಿಲ್ಲ? ಪುಷ್ಯನ ಏ ಸರಿ ಇಲ್ಲ. ಯಾಕೆ ಏನಾತ? ಅಲ್ಲ ಬಿಡು. ಯಾಕ ಏನಾತ? ಕೈಯಾಗ ಉಂಗ್ರ ಭಾಳ ಬಿಗಿ ಆಗಿಬಿಟ್ಟಿತ್ವ. ಹಂಗ ತಿರುಕೊಂತ ಬರಾಕತ್ತಿದ್ದೆ, ಉಂಗ್ರ ಬಿದ್ದುಬಿಡ್ತು ಕೈಯಾಂದ ಜರದು. ಎಲ್ಲಿ ಬಿತ್ತು ಏನು? ಮೊದಲ ಅರ್ಧ ತೊಲಿ ಬಂಗಾರದ ಉಂಗ್ರ. ಏನ್ ಮಾಡ್ಲಿ ಅಂತ ನಾನು. ಏನು ಅರ್ಧ ತೊಲಿ ಬಂಗಾರದ ಉಂಗ್ರನ? ಅಯ್ಯೋ ಏನ್ ಹಿಂಗೆ ಕೇತಿಲೆ? ಅರ್ಧ ತೊಲಿ ಬಂಗಾರದ ಉಂಗ್ರನ ಅಂತ ಕೇತಿಯಲ್ಲ, ಅದ್ರ ಡೈಮಂಡ್ ಹಳ್ಳಿತ್ತು, ಗೊತ್ತೈತೇನ? ಏನಾತ್ರಿ ಶಾಂತಕ್ಕ? ಪಂಕಜಕ್ಕಂದು ಅರ್ಧ ತೊಲಿ ಬಂಗಾರದ ಉಂಗ್ರ ಕಳೆದ್ ಬಿಟ್ಟೈತಂತಿಲ್ಲಿ, ಹುಡುಕ್ಯಾಡಕತ್ತಾಳ. ಜೊತೆಗೆ ಅದ್ರಾಗ ಡೈಮಂಡ್ ಹಳ್ಳಿತ್ತಂತ. ನನ್ನ ಹಣೆ ಬಾರ್ಗಣೆ ಚೌತಿ. ಮುಂಜಾನೆ ಸತ್ರ ಮಣ್ಣಿಗಿಲ್ಲ, ಸಂಜಿಗೆ ಸತ್ರ ಎಣ್ಣಿಗಿಲ್ಲ. ಈ ನಮ್ನಿ ಬಾಳೆ ಹಿಂಗೈತಿ. ಅಲ್ಲ, ಬಾಳೆನ ಬೆಂಗಡಿಗೆ ಎದ್ದೈತಿ, ಈಕಿ ಕಡೆ ಬಂಗಾರದ ಉಂಗ್ರ ಮತ್ತು ಡೈಮಂಡ್ ಹಳ್ಳ ಅದ್ರಾಗ. ಏನ್ ಯೋಚನೆ ಮಾಡಕತ್ತೀಯ ಈಕಿನ? ಏನಿಲ್ವಾ, ಎಲ್ಲಿ ಬಿತ್ತ ಏನ ಪಾಪ? ಡೈಮಂಡ್ ಹಳ್ಳ ಅಂದೆಲ್ಲ, ಯಾವ ಕಲರ್ ಇಂದಿತ್ತ? ಬೆಳ್ಳಗಿತ್ತನ ಏನ ಏನಾರ ಕಲರ್ ಗಿಲ್ಲರ್ ಇತ್ತ? ಇಲ್ಲ ಬೆಳ್ಳಗಿತ್ತ. ಅಯ್ಯಯ್ಯ ಪಾಪ ನೋಡ್ರಿ ಹಂಗಾರ. ಇದು ಶಾಂತಕ್ಕ, ಹೋಲ್ ಬಿಡು, ಅಷ್ಟಂತ ಹುಡುಕ್ತಿರ, ನಾ ಇಲ್ಲೆಲ್ಲ ಹುಡುಕೇನ್ ಸಿಕ್ಕಿಲ್ಲ. ಅಯ್ಯ ಪಾಪ ಹಂಗನ್ಬೇಡ, ನೋಡು ತಡಿ ಇನ್ನೊಟ್ಟು ಹುಡುಕೇ ಬಿಡುನು. ಓಹೋ ಕೋಳಿ ಮೇಯಕತ್ತಾವಿಲ್ಲೇ. ಈಕಿ ಕಡೆ ಯಾವ ಉಂಗ್ರ ಬರ್ಬೇಕು? ಕೋಳಿ ಕದ್ಯಾಕೆ ಬಂದಿದ್ಲಕ್ಕಂತತಿ. ಏನಾರ ಯಾರ ಬಂದ್ರು ಏನಾತೋ ಗೊತ್ತಿಲ್ಲ, ಉಂಗ್ರ ಅಂತ ನೆವ ತಕೊಂಡು ನಿಂತಾಳಿಲ್ಲಿ. ಸುಳ್ಳ ಹುಡುಕ್ಯಾಡೋದು ನೋಡಿ ಇಲ್ಲಿ ಕತ್ತಟ್ರಂಗ. ಹೋಲ್ ಬಿಡ್ಲೆ, ಮತ್ತೊಂದು ತಗೊಂತೇನೆ ನಾನು. ಶಾಂತಕ್ಕ ಇಲ್ಲೇದೇನೆ? ನಿನ್ನ ಮನೆ ಕಡೆನ ಬರಾಕತ್ತಿದ್ ನೋಡಿ ನಾನು. ಹೋಗ ಇವ ನನ್ ಕೂಟ್ ಮಾತಾಡ ನೀನು. ನಾನ ಇಲ್ಲ ನನ್ನ ಸಂಸಾರ ಸಿಕ್ಕೊಂಡು ಒದ್ದಾಡಕತ್ತೈತಲ್ಲಪ್ಪ, ತರಗೇಲಿಗಾತೆ ಗಾಳ್ಯಾಗ ತೂರಾಡಕತ್ತೈತಿ, ಏನ್ ಮಾಡ್ಲಿ ಅಂತ ನಾ ಇದ್ರ ನೀನು ಸೀರೆ ತರಕ್ ಹೋಗಿದ್ದೆ ಅಂತಲ್ಲ. ಅಯ್ಯೋ ನಾ ಹೋಗ್ಬೇಕಂತ ಹೋಗ್ಲಿಲ್ಲ ಬಿಡ್ಲೆ, ಅದು ಬ್ಯಾರೆ ಕತ್ತಿ ತಗೋ. ಏನ ನನ್ನ ಸೊಸಿ ಕಾಟಕ್ಕ ಅದು ಏನ ತಪ್ಸಕ್ಕೋ ಏನ ಆಗಿ ನಾ ಹೋಗಿದ್ದು. ಈಗ ಅದು ಬಿಡು, ಈಗ ನಿನ್ನ ಏನೇನಾತಂತೇಳಿ ನಮ್ಮ ತಮ್ಮ ಎಲ್ಲ ಹೇಳ್ಯಾನ. ಏನು? ಅಯ್ಯೋ ಶಾಂತ ಪುಸಿ, ಏನ್ಲೇ ಕೆಲಸ ಆತನ? ಮಾಡಲಿ. ಏನೋ ಮಾತಾಡಕತ್ತಿದ್ಲ, ನಾ ಬಂದ್ಬಿಟ್ಲೆ ಗಪ್ನ ಸುಮ್ಮನೆ ಕಾಳ. ಆತ ಊಟ ಆಗೈತಿ. ಏನ ಹಂಗ ಅಡ್ಡಾಡ್ಕೊಂತ ಬಂದೇನ ಗಿರ್ಜಕ್ಕ? ಮುಂದೆ ಹಂಗ ಅಡ್ಡಾಡ್ಕೊಂತ ಬನ್ನಿ. ಸರಿ ಆತ್ ತೋರುವ, ಹಂಗಾರ ನಾ ಹೋಗ್ತೇನೆ, ನನ್ನ ಕೆಲ್ಸದ ನಾನು ಬರ್ತೇನೆ. ತೋರುವ, ಮಾತಾಡ್ಕೊರಿ ನೀವು. ಇದು ಪಂಕಜಕ್ಕ, ನಾನ್ ನಿನ್ನ ಕಡೆನ ಮಾತಾಡ್ಬೇಕು, ನಿಂದ್ರಿ ಇಲ್ಲಿ. ನಾ ಈಗ ನೀ ಸಿಗ್ಲಿಕ್ಕಂದ್ರು ಬೇರೆ ಯಾರನ್ನ ಹುಡುಕ್ಲಿ ಅನ್ನಂಗಾಗಿತ್ತು. ಆದ್ರ ಆ ಪುಸ್ಸಿನ ಮಾತ್ರ ನಾನು ನಂಬ್ತಿದ್ದಿಲ್ಲ. ಚಲೋ ಆತ್ ನೀನ ಸಿಕ್ಕಿದ್ದ. ಬಾಯ್ಲಿ ಶಾಂತಕ್ಕ, ನಿನಗೆ ಗೊತ್ತಿರೋದು ನಿಮ್ಮ ತಮ್ಮಾರು ಹೇಳಿದ್ದು ಅದೊಂದು ಕಡೆ, ಆದ್ರೆ ಇಲ್ಲಿ ಬೇರೆನೇ ಆತು ಲಪಡ. ಏನು ಗೊತ್ತೇನು? ಪಾರಕ್ಕನ ಕರ್ಕೊಂಬಂದು ಎಲ್ಲ ಮ್ಯಾನೇಜ್ ಮಾಡೇನಿ, ಪಾತಿನ ಪಾರಕ್ಕನ ಕರ್ಕೊಂಬಂದು. ಈಗ ನಿಮ್ಮ ಕಡೆ ನಂದೊಂದು ಕೆಲಸ ಆಗ್ಬೇಕಾಗೈತಿ. ಏನು ಹೇಳ ಮಾಡ್ತೀನಿ. ಬೀದಿಗೆ ಇಳೋದಾಗೈತಿ, ಬಿಸಿಲು ಕಾಸಂಗಿಲ್ಲ ಅಂದ್ರೆ ಆಕತ್ತನ? ಬಿಸಿಲಾಗೋ ನಿಲ್ಲೋದ, ಮಳೆ ಆಗೋ ನಿಲ್ಲೋದ, ಚಳಿ ಆಗೋ ನಿಲ್ಲೋದ, ಹೇಳ. ಇವು ಶಾಂತಕ್ಕ ನೀನು ಪುಣ್ಯ ಬರಲಿ. ಆದರೆ ಈಗ ಪಂಕಜಕ್ಕನ ಕೆಲಸ ಐತಿ. ಪಂಕಜಕ್ಕ, ನಾನು ಹೇಳ್ತೀನಿ ಒಂದು ಮಾತು. ನನ್ನ ಸಂಸಾರ ಏನಾಗೈತೆ ಅಂತ ಗೊತ್ತಲ್ಲ ನಿನಗೆ? ಅಯ್ಯೋ ಎಲ್ಲ ಗೊತ್ತೈತಿ ಬಿಡ ಯವ್ವ. ನನ್ನ ಗಂಡ ಊರು ಭಾಡೆ ಮಾಡ್ಯಾನಲ್ಲ, ಅದ ಕೆಲಸನ ನಿನ್ನ ಗಂಡ ಮಾಡ್ಯಾನ. ಏನು ನನ್ನ ಗಂಡ 3-4 ಆಗ್ಯಾನ, ನಿನ್ನ ಗಂಡ 1 ಆಗ್ಯಾನ ಅಟ್ಟೆ. ನನಗೂ ಗೊತ್ತೈತಿ. ಈಗ ಏನಾತು ಹೋಗೋಳ ಮೇಕಿ? ಏನು ನಿನ್ನ ಗಂಡ ನಿನಗೆ ಏನಾರ ಅನ್ನಗೇನಾಗತ್ತಾನ? ಮತ್ತೆ ಬೇರೆ ಏನಾರ ಲಪಡ ಆಗೈತೆ ಮತ್ತೆ ಹೇಳು. ಅಯ್ಯೋ ಅದೆಲ್ಲ ಆಮ್ಯಾಗ. ಈಗ ನನಗೆ ಒಂದು ಕೆಲಸ ಆಗಬೇಕೈತಿ. ನಾ ಹೇಳಿದೆ ಟಟ್ಟ ಮಾಡ, ಹಿಂದಿನ ಕೇಳ್ಬೇಡ. ಮತ್ತೆ ನಾ ಮಾಡ್ಬೇಕಾ? ಏನ ಇವ ಅದು? ಆಕಿನೇನ ಹೊಡೆದು ಹೊರಗೆ ಹಾಕ್ಬೇಕನ? ನಿನ್ನ ಗಂಡ ಸುಮ್ಮನೆ ಇರ್ತಾನ? ಆಕಿನ ಹೊಡೆದ್ನಿ ಅಂದ್ರೆ ಹೋಗ ಯವ್ವ, ನೀ ಯಾಕಿನ ಹೊಡೆದು ಹೊರಗೆ ಹಾಕ್ತಿ? ಹಂಗಿದ್ರೆ ನನಗೇನು ಹೊಡ್ಯಾಕೆ ಎರಡು ಕೈ ಇಲ್ಲ ಅಂತ ಮಾಡಿ ಏನು? ಹೊಡಿದಷ್ಟ ಅಲ್ಲ, ತಲೆ ಮ್ಯಾಗ ಕಲ್ಲ ಎತ್ತಿ ಹಾಕ್ತಿದ್ನಿ ಇಷ್ಟೊತ್ತಿಗೆ. ಹಂಗೆ ನನ್ನ ಗಂಡ ಸುಮ್ಮನಿರವಾಗಿದ್ನಂದ್ರೆ ಅದು ಬೇರೆ. ಹೊಡಿದು ಬಡಿದು ಏನು ಬೇಡ. ನಾವು ಈಗ ಬುದ್ಧಿವಂತಿಕೆಲ್ಲೇ ಕೆಲಸ ಮಾಡ್ಕೋಬೇಕಂತ ಮಾಡಿಬಿಟ್ಟೇವೆ ನೋಡು. ಶಕ್ತಿ ಪ್ರಯೋಗ ಮಾಡಂಗೇ ಇಲ್ಲ. ಹೇಳವ ಏನಂತಿ? ಏನು ಗೊತ್ತನ, ನನ್ನ ಮನೆಗೆ ಹೋಗು ಈಗ. ಅಲ್ಲಿ ಹೋದೆ ಅಂದ್ರೆ ಹಂಗೆ ಹಿಂಗೆ ಮಾತಾಡ್ಕೊತ ನಮ್ಮ ಮನೆಗೆ ಬಂದತ್ತದಲ್ಲ, ಅದು ಉರ್ಪೀಡ. ಅದು ಈಗ ಯಾರ ಮಾತಿಗೆ ಸಿಕ್ಕರೆ ಸಾಕನ್ನಂಗೆ ಆಗೈತಕ್ಕಿಗೆ. ನೀನೇನು ಮಾಡು, ಹೋಗಿ ಹಂಗೆ ಒಂಚೂರು ಗಿರಿಜದಾಳನ ಹಂಗೆ ಹಿಂಗಂತ ಏನಾರು ಒಂಚೂರು ಮಾತಾಡ್ಕೊತ ಕುಂದ್ರು. ಇಷ್ಟೊತ್ತಿನ ನನ್ನ ಗಂಡ ಇರಂಗಿಲ್ಲ, ಅವನು ಸಂಜಿಕೆ ಬರ್ತಾನೆ ಒಮ್ಮೆ. ನೀ ಹೋಗು, ಆಮೇಲೆ ಮಾತಾಡ್ಕೊತ ಯವ್ವ ಅಕ್ಕಿಯಾಗಿ ಒಂದು ಹೆಸರು ಕೇಳ್ತಾಳ. ಕುಬೇರಪ್ಪ ಅಂದ್ರೆ ಯಾರು ಅಂತೇಳಿ. ಏನು ಊರಾಗ ಯಾರಂತ ಗೊತ್ತದಾರನ್ರಿ, ಅವ್ರ ಬಗ್ಗೆ ನಿಮ್ಗೆ ಏನಾರ ಗೊತ್ತೈತೇನ್ರಿ ಅಂತ ಕೇಳ್ತಾಳ. ಅಕಸ್ಮಾತ್ ಅಕ್ಕಿಯಾಗಿ ಏನಾರ ಕೇಳಲಿಲ್ಲ ಅಂತಂದ್ರೆ ನೀನಾಗಿ ಏನಂತ ಹೇಳ್ಬೇಕು ಗೊತ್ತೇನೆ? ಯವ್ವ ಮೊನ್ನೆ ಭಾಳ ತೊಂದರೆ ಆಗಿತ್ವ, ರೊಕ್ಕದ ನಮ್ಮ ಕುಬೇರಪ್ಪ ಬಂದು ಬಗೆ ಅರ್ಧಂಗೆ ಆತು ನೋಡುವ, ಚಲೋ ಆತು ಅಂತೇಳಿ ನೀನು ಅನ್ಬೇಕು. ಮತ್ತೆ ಅಕ್ಕಿ ಕೇಳಿದ್ರೆ ನೀ ಅನ್ಬೇಡ,
ಆಕಿ ಕೇಳಿಲ್ಲ ಅಂದ್ರೆ ನೀ ಅನ್ಬೇಕು. ಒಟ್ಟು ಆ ವಿಚಾರಲ್ಲಿ ಬರ್ಬೇಕು. ಯಾರೇ ಕುಬೇರಪ್ಪನ? ಯಾವನ ಇವ ಕುಬೇರಪ್ಪ? ಏನ ಆ ಹೆಸರು ಕೇಳಿಲ್ಲ ಬಿಡ ನನ್ನ ಯಾಕೆ ಚಂದಗೆ. ಅಯ್ಯೋ, ಕುಬೇರಪ್ಪ ಅಂದ್ರೆ ಶಾಂತಕ್ಕನ ತಮ್ಮವ. ಏನು ಅವ ಇಲ್ಲಿ ಇರೋದೇ ಇಲ್ಲ, ಅವ ಬೇರೆ ಊರಾಗ ಇರ್ತಾನಲ್ಲ, ಹಂಗಾಗಿ ಭಾಳ ಮಂದಿಗೆ ಗೊತ್ತಿಲ್ಲ ತಗೋವ. ಈಗ ಅದೆಲ್ಲ ಬೇಡ. ನನಗೆ ನನ್ನ ಸಂಸಾರ ಉಳಿಸ್ಕೋಬೇಕಂದ್ರೆ ಇದು ಒಂದು ಹಾದಿರೋದು ಈಗ. ಅದಕ್ಕೆ ಅವನ ಬಗ್ಗೆ ನೀನು ಇಲ್ಲದ ಸಲ್ಲದ್ದೆಲ್ಲ ಹೇಳ್ಬೇಕು, ಕೆಟ್ಟದ್ದಲ್ಲ ಮತ್ತು ಒಳ್ಳೇದು. ಅವ ಜಗ್ಗು ದುಡಿತಾನ ದುಬೈದಾಗ. ಅವಂಗ 10 ಲಕ್ಷ ರೂಪಾಯಿ ದಿನ ಟರ್ನ್ ಓವರ್ ಐತಿ. ಆಮ್ಯಾಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಅದಾವು. ಮನಿ ಮಸ್ತ್ ಐತಿ. ಮದುವೆ ಇನ್ನೂ ಆಗಿಲ್ಲ, ಕನ್ಯೆ ಹುಡುಕ್ಯಾಡಕತ್ತಾರ. ಆಮ್ಯಾಗ ಇಷ್ಟೆಲ್ಲ ಹೇಳ್ಬೇಕು ನೋಡು. ಓ ಹೌದನ? ಆತು, ಸರಿ, ಹಂಗೆ ಮಾಡ್ತೀನಿ ತಗೋ. ಏನು ಹೇಳ್ತೀನಿ ತಗೋ. ಪಾಪ ನೀನು ಇಷ್ಟು ಸಣ್ಣ ವಯಸ್ಸಕ್ಕೆ ಅಲ್ಲ ನನ್ನ ಗಂಡ ಬಿಟ್ಟು ಇನ್ನೊಬ್ಬಕಿನ ಮಾಡ್ಕೊಂಡಾನ ಅಂತೇಳಿ ಇಷ್ಟು ನೊಂದ್ಕೊಂಡು ಮನಸ್ಸಿಗೆ ಬೇಜಾರು ಮಾಡ್ಕೊಳತಿ. ಸಣ್ಣ ಸಣ್ಣ ಎರಡು ಮಕ್ಳು ಅದಾವ, ನಿನಗೆ ಯಾಕೆ ಅನ್ಯಾಯ ಆಗ್ಬೇಕು? ನನಗೆ ಪೂರಾ ಸಹಾಯ ಮಾಡಕ್ಕಂತರೂ ಆಕತೆ ಇಲ್ಲ, ಗೊತ್ತಿಲ್ಲ. ಇಷ್ಟೆಲ್ಲ ಮಾಡ್ತೀನಿ ತಗೋ. ಹಾಂ ಆತ. ಆದ್ರೆ ನಿನ್ನಿಂದನೂ ನನಗೊಂದು ಸಹಾಯ ಆಗ್ಬೇಕು. ಏನ ಹೇಳ, ಮಾಡ್ತೀನಿ. ರೊಕ್ಕ ಪಕ್ಕ ಅಂದ್ರೆ ಈಗ ಸದ್ಯ ನನ್ನ ಕಡೆ ರೊಕ್ಕ ಇಲ್ಲ ಪಂಕಜಕ್ಕ ಕೊಡಾಕ. ಅಲ್ಲ ಮತ್ತು ನೀ ತಪ್ಪು ತಿಳ್ಕೊಬೇಡ. ರೊಕ್ಕ ಕೊಡುವಷ್ಟು ಶಕ್ತಿ ನನಗಿಲ್ಲ ಈಗ. ಯಾಕಂದ್ರೆ 100 ರೂಪಾಯಿ ಬೇಕಂದ್ರೂ ನನ್ನ ಗಂಡನ್ನ ಕೇಳ್ಬೇಕು. ಹಂಗೆ ರೊಕ್ಕ ಕೇಳ್ಕೊಂತ ಕುಂತೀನಿ ಅಂದ್ರೆ ಮತ್ತಕಿ ಬೇರೆ ಆಕತ್ತದ. ಮನೆ ಬಂದಿದ್ದು ರೊಕ್ಕ ಏನು ಮಾಡಿದ್ದು 2 ಲಕ್ಷ ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತದ. ಅದೆಲ್ಲ ನಿಂಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ. ಈಗ ನನ್ನ ಕಡೆ ಅಂತೂ ರೊಕ್ಕ ಕೊಡೋಕೆ ಆಗೋದಿಲ್ಲಕ್ಕ. ತೋತ ಬೇಡವಾ ರೊಕ್ಕ ತೊಗೊಂಡು ನಾ ಇದನ್ನೆಲ್ಲ ಹೇಳೋದಾದ್ರೆ ನಾನೇನು ನಿನಗೆ ಸಹಾಯ ಮಾಡ್ದಂಗತ್ತೆ? ರೊಕ್ಕ ಅಲ್ಲ, ಹೆಂಗಿದ್ರು ನಾಳೆ ಇವತ್ತು ಐತಾರಲ್ಲ, ಇವತ್ತಲ್ಲ ನಾಳೆಲ್ಲ, ಇವತ್ತು ಐತಾರಲ್ಲ. ಇವತ್ತು ಹೆಂಗಿದ್ರೆ ನೀವು ಚಿಕನ್ ಪಕ್ಕನ ಸಾರಗಿರಿ ಏನಾರು ಮಾಡ್ತೀರಿ. ನನಗೊಂದು ವಾಟೆ ಕೊಡ್ಬೇಕು ನೋಡಿ. ಚಲೋ ಎಲ್ಲ ಇದ್ದಿದ್ದು ಒಳ್ಳೆ ಮಾಂಸ ಇದ್ದಿದ್ದು ನೋಡಿ ಒಂದು 4-5 ಪೀಸ್ ಹಾಕಿ ಚಲೋ ಒಂದು ವಾಟೆ ಸಾರು ಕೊಡ್ಬೇಕು ನೋಡಿ. ಅಯ್ಯೋ ಯವ್ವ, ಇಷ್ಟನಾ? ಅಲ್ಲ ನನ್ನ ಗಂಡ, ಅಯ್ಯೋ ದೇವ್ರೆ, ಏನು ತಪ್ಪಿದ್ರು ಅದನ್ನು ಮಾತ್ರ ತಪ್ಸಂಗಿಲ್ಲಮ್ಮ. ಅವಂಗ ಐತಾರಕ್ಕೊಮ್ಮೆ ಬುಧವಾರಕ್ಕೊಮ್ಮೆ ಮಾಡಿಸ್ಕೊಂಡ ಬಿಟ್ಟಿರ್ತಾನೆ. ಆತ, ಒಂದು ವಾಟೆ ಯಾಕ 2 ವಾಟೆ ತಂದು ಕೊಡ್ತೀನಿ. ಏನು ನೀ ಇಷ್ಟು ಮಾಡಿ ಸಾಕು. ಆತು ಬಿಡ. ಪಂಕಜಕ್ಕ ಕರೆ ಹೇಳ, ಉಂಗ್ರ ಕಳದಿತ್ತ ಏನು ಕೋಳಿ ತಕ್ಕೊಂಡು ಹೊಂಟಿದ್ದೆ? ನಿನ್ನ ಮುಂದೆ ಏನು ಸುಳ್ಳು ಹೇಳೋದು ಬಿಡ ಶಾಂತವ. ಕೋಳಿನಲ್ಲಿ ಕೊಂಡಾಬಿಡ್ತೀನಿ ಆತು. ಚಿಕನ್ ಸಾರು ತಿನ್ಬೇಕನ್ನಂಗೆ ಆಗಿ ಕೋಳಿ ಸಾರು ನನ್ನ ಗಂಡಗೆ ಹೇಳಿ ನನಗೆ ನಾಚಿಗೆ ಬಂದು ಹೋತು. ಅವೇನು ತರಲಿಲ್ಲ, ನಾನೇನು ತಿನ್ನಲಿಲ್ಲ. ಅದಕ್ಕೆ ತೊಗೊಂಡ್ಬೇಕಂತಿದ್ದೆ. ಅಟತ್ತಿಗೆ ಆ ಬಿಡಾಡಿ ಪುಸಿ ಬಂದ್ಬಿಟ್ಲು. ಹಂಗಾಗಿ ತೊಗೊಳಕ್ಕೆ ಆಗಲಿಲ್ಲ. ಅದ್ರ ಹುಗ್ಗಿ ಉಂಡ್ಲಿ. ಅದಕ್ಕೆ ಈ ಗಿರ್ಜಿ ಕೇಳೇನಲ್ಲ. ಬಂದಾನು ಸಾಹುಕಾರ, ಊರಾಗ ಯೂನೆ ಕುಬೇರ, ಈ ಹಣವ ನೀರಂತೆ ಚೆಲ್ಲಾಡುವ. ನಾನು ನೋಡಿದ್ರೆ ಅವನ ಬಗ್ಗೆ ಇಷ್ಟು ಹುಚ್ಚುಚ್ಚರಂಗೆ ನಗಾತೀನಿ. ಹಾಳಾದ ಈ ಮನೆ ಒಳಗೆ ಈ ಗಿರ್ಜಿ ಕೈಯಾಗಿ ಹೇಗೋದಕ್ಕಿಂತ ಅಂಥವ್ರನ್ನ ಯಾರು ಲವ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಹೋಗ್ಲಿ, ಅವನ ಬಗ್ಗೆ ತಿಳ್ಕೊಬೇಕಂದ್ರೆ ಯಾರನ್ನು ಕೇಳಲಿ ನಾನು? ಇವ್ರನ್ನಂತರೂ ಕೇಳೋಕ್ಕಾಗಲ್ಲ. ಊರಾಗ ಹೋಗಿ ಯಾರನ್ನ ಮಾತಾಡ್ಸ್ಲಿ? ಎಲ್ಲ ಒಂದು ನಮನಿನ ನೋಡ್ತಾವ ನನ್ನ. ಯಾರು ಇಲ್ಲಿ ಬರ್ತಾರಂತಂದ್ರೆ ಅದೇ ಹೊಳ್ಳ ಬೆಳ್ಳ ಯಾವಕ್ಕೆ ಯಾವ 3 ಮಂದಿ ಗೆಳತಾರ ಬಿಟ್ರೆ ಮತ್ತೆ ಯಾವ ಬರ್ತಾವ? ಅವ್ರನ್ನ ಕೇಳಿನೂ ಉಪಯೋಗಿಲ್ಲ. ಗಿರ್ಜಿ ಮತ್ತೆ ಯಾವ್ದು ಬಂತ ಏನ ದಂಡಪಿಂಡ ಆತಾಗ ಹಾಳಾದತ್ತಾಗ. ಏನಿಕ್ಕಿ ಮನಿ ಅಂದ್ರೆ ತೋಡ್ದಪ್ಪನ ಛತ್ರ ಮಾಡ್ಯಾಳದನ್ನ. ಏನಂಗ ಊರಾನ್ ಮಂದಿ ಬರ್ತಾವ ಹೋಗ್ತಾವ, ಈಕೇನು ಮಾಡಕ್ಕೆ ಹಾರೆ ಬದುಕಿರಕ್ಕಿಲ್ಲ ಅಂತೀನಿ ನಾನು. ಏನು ಕೆಲಸ ಇರ್ತೈತಿ ಏನಾತಾಗ? ಕ್ರಮೇಣವಾಗಿ ಈಕಿ ಮನೆಗೆ ಬರೋರ್ನೆಲ್ಲ ಬಿಡಿಸ್ಬೇಕಾಗೈತಿ. ಮೊದಲು ಮೇನ್ ಆ ಪಾತಿ ಆಕೆ ಯಾವಕ್ಕೆ ತಲೆ ಮ್ಯಾಗ ಸೆರಗ ಹಾಕೊಂಡಿರ್ತಾಳಲ್ಲ, ಯಾವಕ್ಕೆ ಆಕಿ ಗುಳ್ಳವ್ ಇದ್ದಂಗೆ ಅದಾಳ ಒಂದು ಹೇಳ್ತಿ. ಯಾವಕ್ಕೆ ಪಾರಕ್ಕ ಆಕಿ ಶೆಡ್ಡು ಒಂಥರ ಶೇಂಗಾ ಚೀಲಿದ್ದಂಗೆ ಅದಾಳಲ್ಲ, ಹತ್ತಿ ಚೀಲಿದ್ದಂಗೆ ಆ ಶಾಂತಿ. ಇವ್ರನ್ನ ಬಿಡಿಸ್ಬೇಕಾಗೈತಿ. ಅವ್ರು 3 ಮಂದಿನೇ ಇಷ್ಟು ಮೆರಿತಾಳೆ ಈಕೆ. ನಾನು ಸೌತಿ. ಗಿರ್ಜಿ ಯಾರು? ಓ ನೀವು ಅವತ್ತು ಪಂಚಾಯತಿ ಕಟ್ಟೆ ಭಾಳ ಮಾತಾಡಕತ್ತಿದ್ರಲ್ಲ, ನೀವಲ್ಲ ಅದು? ಯಾರು? ಓಹೋ ನೀನಲ್ಲ. ಇಲ್ಲವ, ಅವತ್ತು ಏನೋ ನಾನು ಸಿಟ್ಟಿನಾಗಿದ್ದೆ, ನನ್ನ ಗಂಡ ಕೂಡ ಜಗಳ ಮಾಡ್ಕೊಂಡಿದ್ದೆ. ಏನು ನೀ ಹಾಗೆಲ್ಲ ಏನು ಮನ್ಸಿಗೆ ಹಚ್ಕೊಳಕ್ಕೆ ಹೋಗಬೇಡ. ಒಂದು ರೀತಿ ನೀ ಮಾಡಿದ್ದು ಸರಿನೇ ಐತಿ. ಮತ್ತೆಲ್ಲ ಹೇಂತಿ ಬರೋಬ್ಬರಿ ನೋಡ್ಕೊಳ್ಳೋದಿಲ್ಲ ಅಂದ್ರೆ ಪಾಪ ಅವನಾರ ಏನು ಮಾಡ್ಯಾನ, ಅದಕ್ಕೆ ನೀನು ಮಾಡ್ಕೊಂಬಂದಾನ. ನಾನು ಅವತ್ತು ಅದನ್ನು ಅರ್ಥ ಮಾಡ್ಕೊಲಿಲ್ಲ. ಏನು ಬೇಜಾರು ಮಾಡ್ಕೋಬೇಡ. ಸಾರಿ. ಇದೇನು ಗಾಡಿ ನನ್ನ ಕಡೆ ಮಾತಾಡಕತ್ತಲ್ಲ? ಅದು ಸ್ವಲ್ಪ ಗಿರ್ಜಿ ಕಡೆ ಮಾತಾಡೋದಿತ್ತು, ಅದಕ್ಕೆ ಬಂದೆ. ಯಾರಿಗೆ ಗೊತ್ತು ಎಲ್ಲಿ ಹೋಗ್ಯಾಳ ಏನಂತೇಳಿ. ಆಕೆನು ಹೇಳಿ ಹೋಗ್ಕಾಳ, ಕೇಳಿ ಹೋಗ್ಕಾಳ. ಆಕೆ ಇಲ್ಲ, ನೀವೇನೇ ಮಾತಾಡೋದಿದ್ರು ಆಕೆ ಇದ್ದಾಗ ಬರ್ರಿ. ಹೌದಾ, ಸರಿ ಆತು ಬಿಡು. ಹಂಗಾರೆ ಹೋಲಿ. ಅಂದ್ರೆ ಸ್ವಲ್ಪ ಆಕಿಗೆ ನಾನು ರೊಕ್ಕ ಕೊಡೋದಿತ್ತೆ. ರೊಕ್ಕನ ಸಿಕ್ಕಿದ್ದು ನಂಗೀಗ. ಅದಕ್ಕೆ ರೊಕ್ಕ ಅದಾವು ತೊಗೊಂಡ್ಬಿಡುವ ಅಂತ ಕೊಡಕ್ಕೆ ಬಂದಿದ್ದೆ. ಸಿಗಾಕವೇನು ಹಾದು ಬಿದ್ದಾಗಿದ್ದಿರ್ತಾವನ್ ರೊಕ್ಕ? ಅಲ್ಲ, ಹಾದು ಬಿದ್ದಾಗ ಯಾಕೆ ಬೀಳ್ತಾವ ರೊಕ್ಕ? ಕುಬೇರಪ್ಪಣ್ಣ ಬಂದಾನಲ್ಲ ಊರಿಗೆ, ಪಾಪ ಬರೀ ನಾ ಕೇಳಿದ್ದು 10,000, ಅವ 50,000 ಕೊಟ್ಟ ನನಗೆ ಗೊತ್ತನ. ಅದಕ್ಕೆ ಆದ ರೊಕ್ಕದಾಗ ಈಕಿದೊಂದು 10,000 ಕೊಡೋದೈತೆ. ನಾನು ಈಕಿದ 10 ಕೊಟ್ಟು ಉಳಿದಿದ್ದು 40ರಾಗ ಒಂದು ಏನಾರ ಕೆಲಸ ಮಾಡ್ಬೇಕಂತ. ಅವನು ಮತ್ತೆ ದುಬೈಗೆ ಹೋದ್ನಂದ್ರೆ ಅದನ್ನ ಇಸ್ಕೊಳ್ಳೋದು ಯಾವಾಗ? ಏನವ ಕೇಳಿದ ಬಿಟ್ಟು ಹಂಗೆ ಊರಾಗ ಭಾಳ ಮಂದಿ ಕೊಟ್ಟನವ. ಅದಕ್ಕೆ ನನಗೇನೋ ವಯಸ್ಸಾಗೈತೆ ಅಂತೇಳಿ ಕೊಟ್ಟಾನಂತ. ಪಾಪ ಒಂದೇನು ಗ್ಯಾರಂಟಿಗೆ ಇಟ್ಕೊಂಡಿಲ್ಲ ಗೊತ್ತನ. ಅದಕ್ಕೆ ಈಕಿದ 10,000 ಕೊಟ್ಟು ಹೋಗೋಣಂತ ಬರಾತಿ ಬಂದಿದ್ದೆ ನಾನು. ಏನು 10,000 ಕೇಳಿದ್ರ?
50,000 ಕೊಟ್ಟಾನ. ಹೆಂಗಿದ್ರು ನಾನು ಕುಬೇರಪ್ಪನ ಬಗ್ಗೆ ತಿಳ್ಕೊಬೇಕಂತಿದ್ದೆ. ಯಾರನ್ನ ಕೇಳ್ಬೇಕಂತ ಗೊತ್ತಾಗಿದ್ದಿಲ್ಲ. ಚಲೋ ಆತಿಕ್ಕಿ ಬಂದಿದ್ದೆ, ಈಕಿ ಕಡೆನೇ ಕೇಳಿ ತಿಳ್ಕೊಳ್ಳೆ. ಹಂಗೆ ಮಾಡ್ತೀನಿ. ಪಾಪ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಈಗ ಈಕಿ ನನಗೆ ಹೇಳ್ತಾಳ ಕೇಳ್ತೀನಿ ತಡಿ, ಈಕಿನ ಕೇಳ್ತೀನಿ. ಆತು, ಗಿರ್ಜಿ ಇದ್ದಾಗ ಬರ್ತೀನಿ. ಅಕ್ಕರ ಕುಂದಿರಿ. ಗಿರ್ಜಿ ಈಗ ಬರ್ತಾಳ. ಏನು ಹೊರಗೆ ಹೋಗೋದು ಪುರ್ಸತ್ತಿಲ್ಲ, ಒಳಗೆ ಬರೋದು ಪುರ್ಸತ್ತಿಲ್ಲ. ಬರ್ತಾಳ. ಕುಂದಿರಿ, ಚಾ ಕುಡ್ದೋಗಂತ್ರಿ. ಈಗ ಬೇಡವಾ, ಚಾಗಿ ಏನು ಬೇಡ. ಯಾಕಂದ್ರೆ ನಾ ಇನ್ನಿದಾಗ ಚಾ ನಾಷ್ಟ ಎಲ್ಲ ಮುಗಿಸ್ಕೊಂಡ ಬನ್ನಿ. ಹೌದಾ, ಇರ್ಲಿ ಏನಾಗೋದಿಲ್ಲ, ತಗೋರಿ ಬರ್ರಿ ಕುಂದ್ರಿ. ಬ್ಯಾಡ ಅಂತ ಹೇಳಿದ್ರು ಕೇಳಂಗಿಲ್ಲವ ನೀನು. ಅಂದಂಗ ಅವ್ರು ಏನು ಕುಬೇರಪ್ಪ ನಮ್ಮ ಗಿರ್ಜಿಗೂ ಈಕಿಗೂ 1 ಲಕ್ಷ ರೂಪಾಯಿ ಕೇಳಿದ್ರು 1.5 ಲಕ್ಷ ರೂಪಾಯಿ ಕೊಟ್ಟಾರ. ಅಲ್ಲ ಆದ್ರೂ ಭಾಳ ರೊಕ್ಕ ದಾಳದುಳಿ ಕೊಡ್ತಾರ ಬಿಡ್ರಿ ಅವ್ರು. ಅಲ್ಲ ಅವ್ರಿಗೇನು ಕಡಿಮೆ ಆಗೈತಿವ, ದಿನಕ್ಕೆ 10 ಲಕ್ಷ ರೂಪಾಯಿ ದುಡಿತಾನವ. ಅವ್ನು ಎಂತೆಂತವ ಫ್ಯಾಕ್ಟ್ರಿ ಅದಾವಂತವ. ನನಗೂ ಗೊತ್ತಿಲ್ಲ ಅದು ಎಂತದ ಪೆಟ್ರೋಲ್ ಬಂಕು ಐತೆ ಅಂತ. ಆಮೇಲೆ ದುಬೈಗೆ ಹೋಗ್ಯಾನವ. ಭಾಳ ದಿನ ಆತಲ್ಲಿ ದುಡಿಯಾಕಿದ್ದೀಗ ಕಲ್ಲಿ ಹೋಗಿ ದುಡಿಯಾಕೆ ಹೋದ ಒಟ್ಟೆಲ್ಲ ಗಳಿಸ್ಯಾನ ಅಂತವಲ್ಲೇ ಗೊತ್ತನ. ಆ ದುಬೈಗೆ ಹೋಗ್ಬಿಟ್ಟಾನಲ್ಲ. ಇಲ್ಲೇ ಇದ್ರೆ ಒಂದು ಲಗ್ನರ ಹಾಕಿತ್ತು. ಆ ದುಬೈಗೆ ಅವರಪ್ಪ ಅವರು ಬೇಡನ ಕಾಲಿಗೆ ಹೋಗ್ಬಿಟ್ಟ. ಅವರಪ್ಪ ಸ್ವಲ್ಪ ದಿನಕ್ಕೆ ತೀರ್ಕೊಂಡಿದ್ದ. ಬಂದಿದ್ದ ಅವ್ರವ ಎಂತ ಚಿನ್ನ ಮದಿ ಮಾಡಾತಿದ್ಲ. ಮದಿ ಮಾಡೋತ್ನಾಗ ದುಬೈದಾಗ ಏನೋ ಹಡಗನ ಏನೋ ಐತಂತ ಒಂದು ಅದ್ರದ್ದು ಏನೋ ಕೆಲಸ ಬಂತಂತ ಹಂಗೆ ಹೋಗ್ಬಿಟ್ಟ. ಅವ್ನು ಹೊಳ್ಳಿ ಬರ್ದ್ರಾಗ ಪಾಪ ಅವನು ತೀರ್ಕೊಂಡ್ಬಿಟ್ಲು. ಹಾಗಾಗಿ ಅವ್ಗೆ ಯಾರು ಇಲ್ಲಿಗ ಒಂದು ಕನ್ನೆ ನೋಡ್ರಿ, ಮದುವೆ ಮಾಡೋಣ, ಮದುವೆ ಮಾಡ್ರಿ ಅನ್ನಕತ್ತಾನ. ಅದಕ್ಕೆ ನಾನು ನಮ್ಮ ರಿಲೇಷನ್ನಾಗ ಒಂದು ಕನ್ನೆ ಐತಿ ತೋರ್ಸಕ್ಕದನೀಗ. ಬಡ ಮದುವೆ ಆತಂದ್ರೆ ಏನು ಹೇಳಣ, ಹೌದಿಲ್ಲ? ಓ ಹೌದಾ, ಹಂಗಾರೆ ಯಾರೂ ಇಲ್ಲ ಅವರಿಗೆ? ಯಾರೂ ಇಲ್ಲ. ಭಾಳ ಶ್ರೀಮಂತರೇನ್ರಿ ಅವರು? ಇಲ್ಲೇ ಊರಾಗ ಅಷ್ಟು ಶ್ರೀಮಂತಿಕೆ ಏನು ಭಾಳ ಇಟ್ಕೊಂಡಿಲ್ಲವ. ಯಾಕಂದ್ರೆ ಯಾರಿಲ್ಲ, ಇಟ್ಕೊಂಡು ಏನು ಮಾಡ್ಬೇಕಮ್ಮ. ದುಬೈದಾಗ ಐತೆ ಅವನ ಮನಿ. ಅವ್ನ ಫೋನ್ಯಾಗ ತೋರ್ಸ್ಯಾನಲ್ಲ ಅಂತ ಅದೈತಿ ಮನಿ. ಗೊತ್ತನ ನಂಗೆ ಮುಕ್ಕೊಳರೆ ಮನಿ ಐತಿ. ಕಾರರ ಐತಿ, ಒಂದು ಎಂತೆಂಥ ಕಾರ್ ಅದಾವು. ಇಲ್ಲೇ ಅವ್ರವ್ರ ಮನಿ ಸಣ್ಣದು ಏನು ಮೊದ್ಲಿಂದ ಇತ್ತಲ್ಲ ಅದ ಮನ್ಯಾಗ ಬರೋದು ಹೋಗೋದು ಮಾಡ್ಕೊಂತಿರ್ತಾನೆ. ಈಗ ಸದ್ಯ ಮದುವೆ ಆತಂದ್ರೆ ಅವೇನಿಲ್ಲ, ಬರಂಗಿಲ್ಲ ಬಿಡು. ಹೆಂಡತಿ ಕರ್ಕೊಂಡು ಅಲ್ಲೇ ಹೋಗ್ತಾನೆ. ಈಗ ಅದ್ರಾಗ ಈಗ ಇನ್ನೊಂದು ವಾರಕ್ಕಂದ್ರೆ ಹೊಕ್ಕಾನ. ಹೋಗಿ ಮತ್ತೆ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಸುಮ್ಮನೆ ನಾ ಏನಂದೆ, ಇನ್ನೊಂದು ವಾರದೊಳಗೆ ಅಂದ್ರೆ ಬಡ ನಾಳೆ ಹೋಗುನು ಕನೆ ನೋಡಕ್ಕೆ. ಹೋಗಿ ನಮ್ಮ ರಿಲೇಷನ್ ಒಂದು ಹುಡುಗಿ ಐತಪ್ಪ, ಬೇಕಾರೆ ನಿಂತಿದ್ದು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಹೋಗಿಬಿಡು ಅಂತ ಹೇಳೀನಿ. ಓ ಹೌದಾ, ನಾ ಏನು ಬರ್ತಂತ ತೋರ್ವ. ಯಾಕೆ ಭಾಳ ತತ್ತಕ್ಕೆ ಬಿಡಲಿಲ್ಲ ತಗ ಗಿರ್ಜಿ ಕೆಲಸದ ನಾನು. ಅದೇ ಚಾ ಕುಡೀರಿ ಅಂದ್ರೆ ಒಲ್ಲೆ ನಾತೀರಿ. ಹತ್ತರು ಹೋಗ್ಬರ್ರಿ. ಓಹೋ ಹಂಗಾರಿ ಒಂದು ಇರೋದ ಕರಿ ಹಂಗಾರ. ಅಲ್ಲ ಮತ್ತು ಊರನಕ್ಕಿನೂ ನೋಡು ಯಾವಕ್ಕೆ ಏನೋ ಬಂದಕ್ಕಿನ ಕೇಳಿದೆ. ಮತ್ತೆ ಕಿ ಹ್ಞೂ ಅಂದ್ಲಲ್ಲ. ಹಂಗಾರಿ ಇರೋದ ಕರೆ. ಮತ್ತೆ ಯಾರನ್ನೂ ಕೇಳಕ್ಕೆ ಹೋಗಲ್ಲಪ್ಪ. ಸುಮ್ಮನೆ ಮತ್ತು ಇವ್ರ ಬಗ್ಗೆ ಇವ್ರ ಕಡೆ ಇವನ ಬಗ್ಗೆ ವಿಚಾರಿಸಕತ್ರ ಮತ್ತು ಸುಮ್ಮನೆ ಊರಾಗ ಗುಲ್ಲಿ ಹೇಳ್ತೈತಿ. ಬೇಡ ಸಾಕು. ಇವ್ರ ಕಡೆ ಅಂತೂ ಮಲ್ಲೇಶಿ ಕಡೆ ಮೊದಲು ಕೇಳಂಗಿಲ್ಲ ನಾನು. ಬೇಡ ಏನು ಮಾಡಲಿ. ಅಲ್ಲಿ ಕೆರೆ ಕಡೆ ಇರ್ತಾನಲ್ಲ, ಹೋಗ್ಯಾರ ಬರ್ತೀನಿ ತಡಿ. ಹಂಗೆ ನೀರು ತರಕನಕೇನು ಒಂದು ಕರ್ಬಿ ಹಿಡ್ಕೊಂಡು ಹೋಗ್ಲೇನ. ಅಯ್ಯೋ ಬೇಡ, ನಾ ಯಾಕೆ ಇವರೆಲ್ಲ ಅರ್ಬಿ ಹೋಗಿಲಿ. ಹಂಗೆ ಹೋಗ್ತಾನೆ ಅಡ್ಡಾಡ್ಕೊಂತ ಹೋಗಿ ಅಲ್ಲೇ ಇರ್ತಾನೆ ಬೆಟ್ಟಕ್ಕೇನು.